ಚಾಪುಡಿ ಇದ್ದಂಗ ಐತಿ ಚಾಪುಡಿ ಟೈಪ್ ಆಗೈತಲ್ರಿ ಇದು ಮಸ್ತ್ ಐತಿ ನೋಡ್ರಿ ಇವು ಇದು ಎಲ್ಲಾ ಎರೆಜಲಾನಿ ಇದು ಎರೆಜಲ್ಲೇ ರೀ ಎರೆಜಲಾನಿ ಓಹೋ ಇದೇನ್ರಿ ಕಲರೇ ಬೇರೆ ಐತಲ್ಲ ಇಲ್ಲ ಅದು ಇಟ್ಟು ಭಾಳ ದಿನ ಐತಲ್ಲ ಈಗ ಏನು ಕೆಡಲ್ರಿ ಅದು ಭಾಳ ದಿನ ಇಟ್ರ ಏನು 6 ತಿಂಗಳು ಇಟ್ರ ಏನೂ ಆಗಲ್ಲ ಓಹೋ ಇದ್ರದ್ದು ಎರೆಜಲ ಇದು ಬರ್ತದೆ ನೋಡಿ ಇದ್ರದ್ದು ಎರೆಜಲ್ ಮಾಡ್ತೀರಿ ಇದು ತೊಟ್ಟಿ ಮುಖಾಂತರ ಬರ್ತದ ಓಹೋ ಸ್ವಲ್ಪ ಎರೆಹುಳನ ಸಣ್ಣ ಕಾಣಕತ್ತ ನಿಮ್ ಬಲ್ಲಿ ನನಗ ಇಲ್ಲ ಇದು ಥಳಿನೇ ಬೇರೆ ಐತಿ ನಮಸ್ಕಾರ ಕರ್ನಾಟಕ ಮಂದಿಗೆ ನಾ ಎಲ್ಲಿ ಬಂದಿನಪ್ಪ ಅನ್ಬೇಕಾದ್ರೆ ಇವತ್ತು ಅಫಜಲ್ಪುರ ತಾಲೂಕು ಅಳಿಗಿಕೆ ಊರಾಗಿದ್ದೆ ನೋಡ್ರಿ ಯಾಕಪ್ಪ ಅನ್ಬೇಕಾದ್ರೆ ಇಲ್ಲಿ ವಿಶೇಷವಾದ ಒಂದು ವ್ಯಕ್ತಿ ತೋರ್ಸಾಕತ್ತೀನಿ ರೀ ಅವ್ರು ಏನು ಮಾಡಾಕತ್ತಾರ ಹೊಲ್ದಾಗ ನ್ಯಾಚುರಲ್ ಆರ್ಗಾನಿಕ್ ಮಾಡಾಕತ್ತಾರ ನೋಡ್ರಿ ಎಲ್ಲ ಥರ ತೋರಿಸ್ತೀನಿ ನೋಡ್ರಿ ನಮಸ್ಕಾರ ಅಣ್ಣ ನಮಸ್ಕಾರ ಆರಾಮಲ್ರಿ ಆರಾಮ್ ನೋಡ್ರಿ ಏನು ಮಾಡ್ರಿ ಏನು ಇಲ್ಲ ನಿಮ್ಮ ಹೊಲ್ದಾಗ ಏನೇನು ಮಾಡಾಕತ್ತೀರಿ ಸ್ವಲ್ಪ ನಮ್ಮ ವ್ಯೂವರ್ಸಿಗೆ ಹೇಳ್ಬೇಕ್ರಿ ನೀವು ಜರ ಏನಿಲ್ಲ ಇದು ಎರೆ ಗೊಬ್ಬರ ಅಂತ ರೀ ಇದು ಆರ್ಗ್ಯಾನಿಕ್ ಫುಲ್ ಆರ್ಗ್ಯಾನಿಕ್ ರೀ ಅಂದ್ರೆ ಹೆಂಗಂದ್ರ DAP ಪೊಟ್ಯಾಶಿಯ ಯೂರಿಯಾ ಹೆಂಗ ಅದಲ್ಲ ರೀ ಅದಕ್ಕ ಬೆಸ್ಟ್ ಇದು 1 ನಂಬರ್ ರಿಸಲ್ಟ್ ಕೊಡ್ತದ ಏನಿಲ್ಲ ಇದು ಎಕರೆಕ್ ಸುಮ್ನೆ ಎಷ್ಟು ಮೃದು ಆಗ್ಬಿಟ್ಟದ ನೋಡ್ರಿ ಇದು ಮಣ್ಣು ಎಲ್ಲ ಎಷ್ಟು ಕರ್ಗ ಎಷ್ಟು ಮೃದು ರೀ ಇದು ಹೆಂಗ್ ಮಾಡ್ತೀರಿ ಪ್ರೊಸೆಸಿಂಗ್ ಸ್ವಲ್ಪ ಹೇಳ್ತೀರಂದ್ರ ನಮ್ಗೆ ವ್ಯೂವರ್ಸ್ ಗೊತ್ತಾಗ್ತಿತ್ರಿ ನಮಗ ಏನಿಲ್ಲ ಜಗಳ ಏನಿರ್ತದಲ್ಲ ಹಾಕೋದು ರೌದಿ ಗಿವ್ದಿ ಒಟ್ಟ ಏನ್ ತಿಪ್ಪಿ ಗೊಬ್ಬರ ಇರುತ್ತೆ ಅದೇ ಹಾಕ್ಬೇಕೇನ್ರಿ ಹೆಂಗ ಅದೇ ಹಾಕಿ ಒಂದ್ ಸಗಣಿ ಒಂದ್ ಲೇಯರ್ ಸಗಣಿ ನೀರ್ ಇದ್ರ ಸಗಣಿ ರೌದಿ ಅವು ಹಾಕಿ ಏನ್ ಮಾಡ್ಬೇಕು ಫುಲ್ ಇದು ಪ್ಯಾಕ್ ಮಾಡ್ಬೇಕ್ರಿ ಪ್ಯಾಕ್ ಆಯ್ತಂದ್ರೆ ಏನ್ ಮಾಡ್ಬೇಕು ಒಂದ್ 8-10 ದಿನ ನೀರ್ ಹೊಡಿಬೇಕು ಕೋಲ್ಡ್ ಆಗ್ಬೇಕು ಕೋಲ್ಡ್ ಆದ ಬಳಿಕ ಇದಕ್ಕೆ ಎರೆಹುಳ ಅಂತ ಇರ್ತದ ಎರೆಹುಳ ಬಿಟ್ಟ ಬಳಕ ಅದು ಏನ್ ಮಾಡುತ್ತೆ ಒಂದ್ 8-10 ದಿನ ಆಯ್ತಂದ್ರ ಆಟೋಮೆಟಿಕ್ ಆಹಾರ ಅದರದು ತಗೋತದ್ರಿ ಅವೆಲ್ಲ ತಿಂದು ಅದು ಹಿಕ್ಕೆ ಏನಿರ್ತದ ಅದೇ ಕಾತರಿ ಅದು ತೋರಿಸ್ತೀರೇನ್ರಿ ನಮ್ಗೆ ಎರೆಹುಳ ಹೆಂಗವ ನಿಂಬಲ್ಲಿ ಸ್ವಲ್ಪ ನೋಡ್ರಿ ಬಿಡಾಗ ಎಷ್ಟು ಬರೇ ಒಂದ್ 3 kg ಬಿಟ್ಟಿನಿ ಇದರ 3 kg ಬಿಟ್ರಿ ಈಗ ಅಷ್ಟ್ರನ್ಯಾಗ ಏನೋ ಇಲ್ಲ ಅಂದ್ರೆ ಒಂದು ತೋರಿಸ್ರಿ ಜರ ಬೊಕ್ಕಳು ತೋರಿಸ್ರಿ ನಮಗ ಬರೀ ಜಾಸ್ತಿ ಇವ್ ಬುಡಕ್ ಹೋಗ್ಯಾವ ಈಗ ಅದ್ರ ನೈಟ್ ಇರ್ತಾವ ಜಾಸ್ತಿ ಇರೋದೇ ನೈಟ್ ಬರ್ತಾವ ಏನ್ರಿ ಮೇಲೆ ಇದು ಇಲ್ಲ ನೈಟ್ ಇರ್ತಾವ ಈಗ ಹಗಲತ್ತ ಬರಲ್ಲ ರೀ ಓಹೋ ಸಾಕಷ್ಟು ಅದಾವ್ರಿ ಅದೆಲ್ಲ ಇನ್ನ ಸಣ್ಣ ಇದ್ದಂಗ ಅವ್ರಿ ಇಲ್ಲ ಈ ದೊಡ್ಡನೇ ಅವ ಇವ್ ತಳಿ ಬೇರೆ ತಳಿ ರೀ ಅಂದ್ರೆ ಇದ್ರಾಗನು ತಳಿಗಳು ಇರ್ತಾವ ಅಂದಂಗ ಐತ್ರಿ ವೆರೈಟಿ ತಳಿಗಳು ಇರ್ತಾವ್ರಿ ಇದ್ರಾಗೆ ತಳಿ ಅಂತೀವಿ ಯಾಕೆ ನಮ್ಮ ದೇಶಕ್ಕೆ ಬದುಕೋ ತಳಿ ಇವು ಜಾಸ್ತಿ ಅಂದ್ ಇವೇ ಬಳಸ್ತಾರೆ ಎಲ್ಲ ಇವೇ ರೀ ನಮ್ಮ ಮಣ್ಣಿಗೆ ಹೊಂದಂತಾವ್ ಇವೇ ರೀ ಅಂದಂಗ ಐತ್ರಿ ನಮ್ ಕ್ಲೈಮೇಟಿಗೆ ಬೇಜಾನ್ ಹುಳ ತರದೇ ಒಂದ್ 3-4 kg ಬಿಟ್ಟಿನಿ ಈಗ ನನ್ನ ಬಲ್ಲೆ ಕ್ವಿಂಟಲ್ ಅಷ್ಟೇ ಹುಳ ಅವ ರೀ ಕ್ವಿಂಟಲ್ ಗಟ್ಲೆ ರೀ ಕ್ವಿಂಟಲ್ ಅಷ್ಟೇ ಅಲ್ಲಿ ತಿಪ್ಪ್ಯಾಗ ನೋಡಿದ್ರೆ ತಿಪ್ಪ್ಯಾಗ ಸುದಾಕ ನೀವು ಕೆದರ್ದ್ರ ಓಹೋ ತಿಪ್ಪ್ಯಾಗನು ಅಂದಂಗ ಐತ್ರಿ ನಿಂಬಲ್ಲಿ ತಿಪ್ಪ್ಯಾಗ ಸುದಾಕ ಎಲ್ಲಿ ಬಿ ಕೆದರ್ರಿ ನಮ್ ತೋರ್ಸಿ ಎಲ್ಲ ಆರ್ಗಾನಿಕ್ ಮಾಡಾಕತ್ತೀರಿ ನೀವೆಲ್ಲ ಸ್ವಲ್ಪ ಏನು ಸ್ವಲ್ಪ ನಮ್ ಮಾಹಿತಿ ಹೇಳಿದ್ರೆ ಸ್ವಲ್ಪ ಗೊತ್ತಾಗ್ತಿತ್ರಿ ಯಾವ್ಯಾವ ಥರ ಏನೇನು ಮಾಡಿದ್ರಿ ನೀವು ಏನಿಲ್ಲ ಸ್ಟಾರ್ಟಿಂಗ್ ಪ್ರೊಸೆಸಿಂಗ್ ನಿಮ್ದು ಹೆಂಗಿತ್ತು ತಂದು ಬರ್ರಿ ಹೇಳಾನು ರೈತರಿಗೆ ಇದು ಅಲ್ಲಿ ರೀ ಈಗ ನಾವೇ ಮಾಡಿದ್ರೆ ಹೆಂಗ ರೈತರಿಗೆ ಇದು ಆದ್ರೆ ಅಂದ್ರೆ ರೈತರಿಗೂ ಗೊತ್ತಲ್ರಿ ತಂದಂಗ ಹೀಟ್ ಜಾಸ್ತಿ ಇದ್ದಲ್ಲಿ ಇರಲ್ಲ ಹುಳ ರೀ ತಂಪ್ ಎಷ್ಟು ಕೋಲ್ಡ್ ಇರ್ತದ ಅಲ್ಲಿ ಅಷ್ಟೇ ಇರ್ತದ ತಂಪಿದ್ದಲ್ಲಿ ಜಾಸ್ತಿ ಇರ್ತದ್ರಿ ಈಗ ಅಲ್ಲಿ ಯಾಕಂದ್ರ ಒಟ್ಟೆ ಈಗ ಎಲ್ಲಾ ಕಡೆ ಈಗ ತಂಪಿದ್ದಲ್ಲಿ ಬಿಡು ಸ್ವಲ್ಪ ಗುಮ್ಮಿ ಹಡ್ರಿ ಗೊತ್ತಾಗತ್ತಿರೋದು ಸ್ವಲ್ಪ ಗುಮ್ಮಿ ಹಡ್ಡಿದ್ರ ಅಂದ್ರ ನೀರ್ ಹೊಡೆದಿಲ್ಲ ಇಲ್ಲಿ ಜಾಸ್ತಿ ಬುಡಕ್ ಹೋಗಿರ್ತಾವ ಇಲ್ಲಿ ಇದೆಲ್ಲ ಆಗಿದೆ ರೀ ಇದು ಎಲ್ಲ ಹೌದು ಚಾಪ್ಡಿ ಟೈಪ್ ಆಗೈತಲ್ರಿ ಇದೆಲ್ಲ ಮಣ್ಣ ಇದೆಲ್ಲ ಅದೇ ಮಾಡಿದಂಗ ಐತ್ರಿ ಇದು ಅದೇ ಮಾಡಿದ್ದು ಓಹೋ ಯಾಕಂದ್ರೆ ಈಗ ಬ್ಯಾಸ್ಗಿ ಅಲ್ಲ ಹೀಟ್ ಇರ್ತದಂದು ಏನ್ ಮಾಡ್ತಾವ ಕೋಲ್ಡ್ ಎಲ್ಲಿ ಇರ್ತದ ಅಲ್ಲಿ ಹೋಗ್ತದ ಇದೆಲ್ಲ ಒಳಗಡೆ ಬಾಳ ಎದ್ದು ರೀ ಇದೆಲ್ಲ ಒಳಗಡೆ ಹೋದಂಗ ಕಾಣ್ತಾವ ಅದಾವಲ್ರಿ ಜಾಸ್ತಿ ಇಲ್ಲಿ ತಿಪ್ಪಾಗ ಬಾಳ ಇದೇವ ಎಲ್ಲಾ ಕಡೆಕಿಂತ ತಿಪ್ಪಾಗೆ ಬಾಳ ತಿಪ್ಪಾಗೆ ಜಾಸ್ತಿ ಅಂದಂಗ ಐತ್ರಿ ನಿಂಬಲ್ಲಿ ಇಲ್ಲಿ ತೋರ್ಸ್ರಿ ಅದು ಈಗ ಎಲ್ಲಿ ಒಂದ್ ಮಳೆ ಬಿತ್ತ ಅಂದ್ರೆ ಎಲ್ಲಾ ಕಡೆ ತಿರುಗ್ತಾವ ಇವು ಒಂದು ಮಳಿಗೆ ರೀ ಒಂದ್ ಮಳಿ ಬೇಕಾಗಿದ್ರೆ ಅಷ್ಟೇ ತಂಪು ಬೇಕು ಅದಕ್ಕೆ ಜಾಸ್ತಿ ಎಷ್ಟ್ ನೀರ್ ಇರ್ತದ ಅಷ್ಟು ಸರಿಯಾಗಿ ಬೆಳಿತದ ಇದು ಇಲ್ಲ ಇಲ್ಲಿ ಬರ್ರಿ ನೀವು ನಿಮ್ದು ಎಲ್ಲಾ ನೋಡಾಕತ್ತೀನ್ರಿ ನಾ ಇವೆಲ್ಲ ಆಲ್ಮೋಸ್ಟ್ ನಿಮ್ದು ಕೇಳ್ಪಟ್ಟಿನ್ರಿ ಇವೆಲ್ಲ ಅಗಿಗಳು ಈ ತರ ಎಲ್ಲಾ ಇದೇನ್ರಿ ಇವೆಲ್ಲ ಹಿಂಗ್ ತುಂಬಿಟ್ರಿ ಉಕ್ಕರದಾಗನು ಅದಾವ್ರಿ ಇಲ್ಲ ಇದೇ ಎರೆಹುಳದ ಅದ್ರೊಳಗಿನೇ ತುಂಬಿಟ್ಟಿರಿ ಚೀಲ
ಇದು ಮಣ್ರಿ? ಇಲ್ಲ ಎರೆಹುಳ ಗೊಬ್ಬರನೇ ಇದು. ಇದು ಎರೆ ಗೊಬ್ಬರ ರೀ. ಇದು ಮಾರ್ತೀರೇನ್ರಿ? ಇಲ್ಲ ಮಾರಲ್ಲ, ಆದ್ರೆ ಎರೆಹುಳ ಮಾರ್ತೀವಿ ಅಷ್ಟೇ. ಎರೆಹುಳ ಮಾರ್ತೀರಿ? ಅಂದ್ರೆ ಇದು ಎರೆಹುಳದ್ದು ಗೊಬ್ಬರ ಮಾರಲ್ರಿ? ಮಾರಲ್ಲ, ನಮ್ಮ ಹೊಲಕ್ಕೆ ಬಳಸ್ತೀವಿ. ಮತ್ ಇದು ಅದೇನೋ ಮಾಡಿದ್ರಲ್ಲ ಕಲಿ, ಅದೇನೋ ವಿಶೇಷ ಕಂಡಂಗಾಗಿದ್ರಿ ನನಗ. ಅದು ಎರೆಜಲ ಅಂತೀವಿ, ಎಲ್ಲ ಗಿಡವಾಗೆಲ್ಲ ಅವೇ ಬಳಸ್ತೇವೆ. ಎರೆಜಲ, ಎರೆ ಗೊಬ್ಬರನೇ ನೋಡ್ ಮಾನ್ಕಿ ಹಂಗೆ. ಇವೆಲ್ಲ ನ್ಯಾಚುರಲ್ ಆರ್ಗಾನಿಕ್ ಮ್ಯಾಗೆ ಬೆಳೆಸಿರಿ ಎರೆ ಹುಳದ ಮ್ಯಾಗ್ರಿ? ಮಾನ್ಕಿ ಹಂಗ ನೋಡ್ರಿ. ಓಹೋ, ದಮ್ ಐತ್ ನೋಡ್ರಿ ಜಾಸ್ತಿ ಅದು. ನಂಬರ್ 1 ಮಾನ್ಕಿ ಅದು. ನಂಬರ್ 1 ಮಾನ್ಕಿ. ಸ್ವೀಟ್ ಹೆಂಗದ್ರಿ? ಸೂಪರ್, ತಿಂದ್ರೆ ಬಿಡೋದಿಲ್ಲ ನೀವು. ಹೋಗೋ ಟೈಮಿಗೆ ನಮಗೊಂದು 4 ಕೊಡ್ರಿ ಅಂದ್ರ. ಇದೇನ್ರಿ ಈ ತರ ಮಾಡಿದ್ರಲ್ಲ ಇಲ್ಲೆಲ್ಲ? ಇದು ಎರೆಜಲ ಅಂತ. ಎರೆಜಲ ರೀ? ಇದು ಅಂದ್ರ ಈ ಬೆಳೆಗೆ ಗ್ರೋತ್ ಪ್ರಮೋಟರ್ ಇದ್ದಂಗ. ಸ್ಪ್ರೇ ಮಾಡಿದ್ರು ಸರಿಯಾಗಿ ಬರ್ತದೆ. ಎರೆಜಲ ರೀ? ಇದು ಅಂದ್ರ ಈ ಬೆಳೆಗೆ ಗ್ರೋತ್ ಪ್ರಮೋಟರ್ ಇದ್ದಂಗ. ಸ್ಪ್ರೇ ಮಾಡಿದ್ರು ಸರಿಯಾಗಿ ಬರ್ತದೆ. ಹೆಂಗಂದ್ರೆ ಈಗ ನಾವು ಕೆಮಿಕಲ್ ತಂದು ಹೊಡೆಯೋದಕ್ಕಿಂತ ಇದು ಬಳಸೋದು ಭಾರಿ 1 ನಂಬರ್. ಇದು ಹೆಂಗ್ ಪ್ರೊಸೆಸಿಂಗ್ ಹೇಳ್ತೀರಿ ಏನ್ರಿ? ಎರೆಜಲ ಅಂತಿರಲ್ಲ, ಇದು ಹೆಂಗ್ ಮಾಡ್ಬೇಕು ಅನ್ನೋದು ಪ್ರೊಸೆಸಿಂಗ್? ಇದಕ್ಕ ಬುಡಕ್ಕೆ ಮಾಡ್ಬೇಕು ಏನಂದ್ರೆ ಇದು ಬರ್ತದಲ್ಲ ಇಟಂಗಿ. ಇಟಂಗಿ. ನಮ್ಮ ಭಾಷೆದಾಗ ಇಟಂಗಿ ಇಟ್ಟ, ನಿಮ್ ಭಾಷೆದಾಗ ಏನಂತಾರ ಗೊತ್ತಿಲ್ಲ. ಇಲ್ಲ ಇಟಂಗಿ ಗೊತ್ತೈತಿ ತಗೋರಿ. ಇಟಂಗಿದಿಂದ ಮನಿ ಕಟ್ತೀವಲ್ರಿ, ಅದೇ ಇಟಂಗಿ ಅಲ್ರಿ? ಇದೇ ಇಟಂಗಿ. ಇಟಂಗಿ ಚೂರ್ ಮಾಡಿ ಒಂದ್ ಲೇಯರ್ ಇಲ್ಲಿ ತನಕ ಹಾಕೋದು. ಎಲ್ರಿ? ಅಂದ್ರ ಅಷ್ಟ ಅಂದ್ರ ಬುಕ್ಣಿ ಮಾಡ್ಬೇಕನ್ರಿ? ಬುಕ್ಣಿ ಮಾಡಿ ಒಂದ್ ಲೇಯರ್ ಇಟ್ಟು ಹಾಕೋದು. ಆಮೇಲೆ ಈಗ 8 mm ಕಡಿ ಬರ್ತಾವಲ್ಲ, 8 mm ಕಡಿ ರೀ, ಕಡಿ ಹಾಕೋದು. ಆಮೇಲೆ 6 mm ಕಡಿ ಹಾಕೋದು. ಆಮೇಲೆ ಒಂದ್ ಲೇಯರ್ ಉಸುಕ್ ಹಾಕೋದು. ಇಷ್ಟ ತನ ಲೇಯರ್ ಬೈ ಲೇಯರ್ ಹಾಕೋತ್ ಬಂದಕ್ಕೆ ಫಿಲ್ಟರ್, ಅದು ಫಿಲ್ಟರ್ ಸೆಲೆಕ್ಟ್ ಮಾಡೋದು. ಹಾಕದ ಬಳಕೆ ಮಾಡೋದು. ಇಲ್ಲಿಂದ ಯಾವ್ದೇ ಈಗ ಕಚ್ಚಾ ವಸ್ತು ಬಳಸೋ ಹಾಕೋ. ಕಚ್ಚಾ ವಸ್ತು ಅಂದ್ರೆ ಯಾವ ತರ ಕಚ್ಚಾ ವಸ್ತು ಅದು ಹೇಳ್ಬೇಕಲ್ರಿ ನಮ್ಗೆ? ಎಲ್ಲ ಯಾವ್ದೇ ವಸ್ತು ಈಗ ಕೃಷಿ ತ್ಯಾಜ್ಯ ಏನಿರ್ತದೆ ಎಲ್ಲಾನಿ. ಅಂದ್ರ ಮಣ್ಣು? ಇಲ್ಲ ಮಣ್ಣಲ್ಲ, ಕೃಷಿ ತ್ಯಾಜ್ಯ ಅಂದ್ರ ಈಗ ಯಾವ್ದೇ ಹೊಲ್ದಾಗ ಉಳ್ದಿದ್ದು, ಈ ರೌದಿ, ಹೊಟ್ಟ, ಯಾವ್ದೇ ಅಲ್ಲಿ. ಅಂದ್ರೆ ಹೆಂಡಿ ಹಾಕಿದ್ರೆ ನಡೀತದ್ರಿ? ಆಕಳ? ಅದು ಹೆಂಡಿನೇ ಮೇನ್ ಬೇಕು, ಇಂಪಾರ್ಟೆಂಟ್ ಹೆಂಡಿನೇ ಬೇಕು. ಒಂದ್ ಲೇಯರ್ ಅದು ಹಾಕಿದ್ಬಿಟ್ಟು ಸಗಣಿ ಹಳಗ ಎಲ್ಲ ರಾಡಿ ಮಾಡಾಕ್ದ್ರೆ ನಡೀತದ. ಇಲ್ಲಾಂದ್ರೆ ಒಂದ್ ಜರ ಇತ್ತು ನಿಂಬಲ್ ಸಗಣಿ ಜಾಸ್ತಿ ಹಾಕಿದ್ರೆ ನಡೀತದ. ಅದೇ ಕೇಳತ್ತೀನಿ. ಲೇಯರ್ ಅದೇ ಮಾಡ್ಕೋತ ಹಾಕೋತ ಹೋಗಿ. ಅಂದ್ರೆ ಸಗಣಿ ಹಾಕಿದ್ರೆ ಅದು ಪ್ರೊಸೆಸಿಂಗ್ ಕೆಲಸ ಮಾಡ್ತದ್ರಿ? ಅಂದ್ರೆ ಸಗಣಿಗೆ ಬಾಳ ಅಟ್ರಾಕ್ಟ್ ಆಗುತ್ತೆ, ಹುಳ ಸಗಣಿಗೆ ಅಟ್ರಾಕ್ಟ್ ಆಗುತ್ತ. ಅದ್ರಾಗ ಹುಳ ಹುಡ್ತಾವ್ರಿ? ಅದ್ರಾಗ ಹುಳ ಹಾಕ್ಬೇಕು. ನಾವು ಒಂದು 5 kg ಹುಳ ಹಾಕಿದೇವಲ್ಲ, ನಮ್ಗೆ 10-15 kg ಹುಳ ಆಗುತ್ತ ಅದ್ರಾಗ್ರಿ. ತೋರಿಸ್ತೀರಿ ಏನೋ ಸ್ವಲ್ಪ? ಬರೀ ತೋರಿಸ್ತೀನಿ. ಇದು ಹೊಲಗಳಿಗೆ ಡ್ರಿಪ್ನ್ಯಾಗ ಮುಖಾಂತರ, ಇಲ್ಲಾಂದ್ರ ಈಗ ಸ್ಪ್ರೇ ಮಾಡೋದ್ರ ಬಿ ಭಾರಿ. ಇದು 50 ರೂಪಾಯಿ ಲೀಟರ್ ಮಾರುತ್ತೆ. ಇದು 50 ರೂಪಾಯಿ ಲೀಟರ್ ಮಾರುತ್ತಾರೆ ಇದು. ಹುಳ ಅಲ್ಲ, ಈ ಹಳೆ ಭೂಮಿಗೆ ಹೋಗಿತ್ತು. ನೈಟ್ ಇದ್ರ ಅಷ್ಟೇ ಜಾಸ್ತಿ ಮ್ಯಾಗ ಬರ್ತದೆ. ನೈಟ್ದೊಂದು ವಿಡಿಯೋ ಮಾಡಿ ಹಾಕಂತ ತೋರಲ್ಲ, ನೈಟ್ ಒಂದ್ಸಲ ನೋಡಮ್ರಿ. ಈ ತರ ಇರುತ್ತೇನ್ರಿ ಇದು? ಇದೆಲ್ಲ ಈಗ ಅದು ಮಾಡಿದೆ, ಗೊಬ್ಬರ ಮಾಡಿದೆ, ತೆಗಿಬೇಕು, ಪ್ರೊಸೆಸ್ ಮುಗಿದಿದ. ಇದೆಲ್ಲ ಈ ತರ ಗೊಬ್ಬರ ಆದ್ರಿ ಇದು? ಎಷ್ಟು ಮಸ್ತ್ ಆಗಿದ್ರಿ ಇದು. ಸ್ವಲ್ಪ ಕೊಡ್ತೀರ ಕೈಯಾಗ ನೋಡ್ತೀನ ನೋಡ್ರಿ. ನಿಕ್ಕ ಚಾಪುಡಿ ಇದ್ದಂಗ ಐತಿ. ಚಾಪುಡಿ ಟೈಪ್ ಆಗೈತಲ್ರಿ ಇದು. ಮಸ್ತ್ ಐತಿ ನೋಡ್ರಿ. ನ್ಯಾಚುರಲ್ ಅಂದಂಗ ಐತ್ರಿ ನಿಮ್ ಬಲ್ಲಿ ಎಲ್ಲ. ಸ್ವಲ್ಪ ಎರೆ ಹುಳನ ಸಣ್ಣ ಕಾಣಕತ್ತ ನಿಮ್ ಬಲ್ಲಿ ನನಗ. ಇಲ್ಲ, ಇದು ಥಳಿನೇ ಬೇರೆ ಐತಿ. ಈ ಥಳಿನೇ ಇಷ್ಟದ ಬರ್ತಾರ. ಇದ್ರಾಗೆ ಇದು ಪಿಂಡಿದ್ದೀವಿ, ಅವ ಒಳಗ್ ಗುಮ್ಮಿ ಹೋಗಿರ್ತಾವ. ಈಗ ಜಾಸ್ತಿ ಇರಲ್ಲ ಅವು. ಈಗ ಅದ್ರಾಗ ಬ್ಯಾಸಿಗೆ ಕಾಲ ಅಲ್ಲ. ಇದ್ರಾಗ ನೀರ್ನು ಹಾಕ್ಬೇಕೇನ್ರಿ ಇದ್ರಾಗ? ಡೈಲಿ ಅಂದ್ರೆ ಈಗ ಡೈಲಿ ಹಂಗಂದ್ರ 4 ಲೀಟರ್ ನೀರ್ ಹಾಕ್ದೇವ್ ಅಂದ್ರ ಅದು 3 ಲೀಟರ್ ಎರೆಜಲ ಬರ್ತದ. ಡೈಲಿ ಹಾಕ್ತಿರ್ಬೇಕು. ಇದು ಎರೆಜಲ ಏನ್ರಿ ಇದು? ಇದು ಎರೆಜಲ. ತೋರ್ಸ್ರ ನಮ್ಮಲ್ಲಿ, ಇಲ್ಲಿ ತೋರ್ಸ್ರು, ಹೊಳ ತೋರ್ಸ್ರ ಹಂಗೆ ಎರೆಜಲ. ಇದು ಹೆಂಗ್ ಕೊಡ್ತೀರಿ? ಇದು ಎಲ್ಲಿ ಹಾಕ್ತಿರಿ? ಏನ್ ಸುದ್ದಿ ಅದು ಗೊತ್ತಾಗ್ಬೇಕಲ್ರಿ ನಮ್ಗೆ. ಡ್ರಿಪ್ ನ ಮುಖಾಂತರ ಬರ್ತದ ಇದು ಬಿಡ್ಲಕ್ಕ. ಡ್ರಿಪ್ ಈಗ ನೀವು ಡ್ರಿಪ್ ಮೂಲಕ ಹಾಕ್ತಿರಿ? ಡ್ರಿಪ್ ಮುಖಾಂತರ ಸ್ಪ್ರೇ ಬಿ ಮಾಡ್ತೇವೆ. ಇಲ್ಲಾಂದ್ರೆ ಏನ್ ಮಾಡ್ತೇವ್, ಒಂದು ಬ್ಯಾರಲ್ ತೋಟಿ ಕುಂದ್ರಿಸಿ ಟೀಬಲ್ಲಿ ಸಣ್ಣ ಚಾಲು ಇಟ್ರ ಆಯ್ತು, ಹರಿನೀರ್ ಮುಖಾಂತರ ಹೋಗ್ತದೆ. ಹರಿನೀರ್ ಮುಖಾಂತರ ಬಿಡ್ತೀರಿ ನೀವು? ಬಿಡ್ಬೋದು. ಅಂದ್ರೆ ನೀವು ನ್ಯಾಚುರಲ್ ಆರ್ಗಾನಿಕ್ ಎಸ್ ಎಕರೆ ಮಾಡಿದ್ರಿ ಹೊಲ? ನಮ್ದೊಂದು 8 ಎಕರೆ ಐತಿ. 8 ಎಕರೆದಾಗ ಒಂದ್ ಥೋಡೆ ಮಾಡಿದೆವು. ಅಂದ್ರೆ ನಾ ಪೂರ ಅದೇ ಮಾಡಿಲ್ಲ ಆರ್ಗ್ಯಾನಿಕ್. ಎಸ್ ಎಕರೆ ಆರ್ಗ್ಯಾನಿಕ್ ಮಾಡಿರಿ ನೀವು? ಈಗ ನಾವ್ ಮಾಡಿದ್ದು ಒಂದ್ 4 ಎಕರೆ ಮಾಡೀನಿ. ನಾ ಮಾಡ್ಬೇಕಂತದ ಪ್ಲಾನಿಂಗ್. ಇನ್ನ ಏನೇನಾಗುತ್ತೆ ನೋಡೋಣ. ಈಗ ಅದು ಹೆಂಗ ಒಟ್ಟ ಖಾತಾ ಹೊಡೆದಿಲ್ರಿ? ಇಲ್ಲ, ಖಾತಾ ಬಳಸಿಲ್ಲ. ಇದೇ ಏನ್ ನ್ಯಾಚುರಲ್ ಬಳಸಿರಿ? ಇದೇ ಖರೆ ಅದು ನ್ಯಾಚುರಲ್. ತೋರಿಸ್ತೀರ ಅದೊಂದು ಸ್ವಲ್ಪ ಹೊಲ? ಬನ್ನಿ ತೋರ್ಸನ್, ಬನ್ನಿ ಬರ್ರಿ. ಹೊಲ ತೋರ್ಸಕತ್ತಾರ್ರಿ. ನಡೆದಿದ್ದು ಅಣ್ಣವ್ರು ನ್ಯಾಚುರಲ್ ಮಾಡಿದಾರತ್ರಿ. ಅದನ್ನು
ಎಲ್ಲ ಏನು ಖಾತ್ಗೆ ಹಾಕಿದ್ರಿ ಎಲ್ಲ ಇದ್ರಲ್ಲಿನೇ ಹಾಕಿದಾರ್ರಿ. ಏನ್ ಎರೆ ಗೊಬ್ಬರ ಬಳಸ್ಯಾರಲ್ಲ, ಎರೆ ಗೊಬ್ಬರದಿಂದ ಅದು ನ್ಯಾಚುರಲ್ ಅಲ್ರಿ ಹಾಕಿದ್ರು. ಹಾ ನಾವು ಪೈಲ್ ಬಳಸಿದೆವು ಅಂದ್ರೆ ಅದಾಗ್ತಿದ್ದು ಒಂದ್ಸಲ ಏನಂದ್ರೆ ಇದೇ ಮಾಡಿ. ಇವು ಎಷ್ಟದಾವ್ರಿ ಇವು ಎರೆಹುಳನು ಮಾರ್ತೀರೇನ್ರಿ ನೀವು? ಹಾ ಮಾತು ಹಾ ರೀ, ಯಾರಾದ್ರೂ ಬೇಕಾದ್ರೆ ಕೇಳ್ರಿ. ಇದೇನ್ರಿ ಹಿಂಗ್ ತುಂಬಿಟ್ರಲ್ಲ ಇವು? ಇದು ಎಲ್ಲಾ ಎರೆಜಲಾನಿ. ಇದು ಎರೆಜಲ್ಲೇ ರೀ? ಹಾ ಎರೆಜಲಾನಿ. ಓಹೋ, ಇದೇನ್ರಿ ಕಲರೇ ಬೇರೆ ಐತಿಲ್ಲ? ಇಲ್ಲ, ಅದು ಇಟ್ಟು ಬಾಳ ದಿನ ಐತಲ್ಲ ಈಗ. ಏನ್ ಕೆಡಲ್ರಿ ಅದು ಬಾಳ ದಿನ ಇಟ್ರ? ಏನು 6 ತಿಂಗಳು ಇಟ್ರ ಏನೂ ಆಗಲ್ಲ. ಓಹೋ, ಇದ್ರದ್ದು ಎರೆಜಲ ಇಲ್ಲಿ ಬರ್ತದೆ ನೋಡಿ. ಇದ್ರದ್ದು ಎರೆಜಲ್ ಮಾಡ್ತೀರಿ? ಹಾ, ಇದು ತೊಟ್ಟಿ ಮುಖಾಂತರ ಬರ್ತದ. ಓಹೋ, ಇದಕ್ಕೆ ದನಗಳು ಎಷ್ಟು ಬೇಕಾಗ್ತಾವಂದ್ರಿ? ಒಂದೇ ದನ ಇದ್ರೂ ನಡೀತದೆ. ಒಂದೇ ದನದ ಮ್ಯಾಗನು ನಡೀತರಿ ಇದಷ್ಟು? ಅನುಕೂಲ ಮಾಡ್ಕೊಳ್ಳೋರು ಅನುಕೂಲ ಅಂದ್ರಿ. ಒಂದೇ ದನ ಇದ್ರೂ ನಡೀತದೆ. ಒಂದೇ ದನದ ಮ್ಯಾಗನು ನಡೀತರಿ ಇದಷ್ಟು? ಅನುಕೂಲ ಮಾಡ್ಕೊಳ್ಳೋರು ಅನುಕೂಲ ಅಂದ್ರಿ. ಈ ಸೈಡ್ ಬರ್ರಿ ನೋಡಮ್ರಿ, ಈ ಕಡೆ ಹೋಗುತ್ತೇನೆ. ಹೊಲಕ್ಕೆ ತೊಗೊಂಡು ನಡೆದೀನಿ ರೀ. ಅವ್ರ ಹೊಲ ತೋರಿಸ್ತದ ನಿಮಗೆ. ಎಷ್ಟು ಎಕರೆ ಕಬ್ಬು ಅದಂದ್ರಿ? 4 ಎಕರೆ ನ್ಯಾಚುರಲ್ ಮಾಡ್ಯಾರತ್ರಿ ಅವರು. ನೋಡಮ್ರಿ ಹೆಂಗೆ ಅದ ಕಬ್ಬು ಅವ್ರದ್ದು. ಇದು ಹೋದ ವರ್ಷ ಕಬ್ಬು ಇತ್ರಿ, ತೆಗದ್ರಿ ಈಗ? ಹತ್ತಿ ಮಾಡ್ಬೇಕಂತ. ಹಾಂ, ಹತ್ತಿ ಮಾಡ್ಬೇಕಲ್ಲತ್ರಿ. ಓಹೋ, ಇದೇನ್ರಿ ಹೊಲ ಅದು? ಇದು ಕೊಟ್ಟ ಗೊಬ್ಬರ ಬಳಸಿಲ್ರಿ ನೀವು? ಇಲ್ಲ, ಏನು ಬಳಸ್ರಿ? ಆರ್ಗ್ಯಾನಿಕ್ ಬಳಸಿರಿ? ಆರ್ಗ್ಯಾನಿಕ್ ಎರೆಜಲ, ಹೌದು, ಜೀವಾಮೃತ ಮಾಡಿಬಿಟ್ಟಿದ್ದೆವು. ಜೀವಾಮೃತನೂ ಮಾಡಿದಿರಿ? ಹಾ, ಜೀವಾಮೃತ ಮಾಡಿದ್ವಿ. ನಿಮ್ಗೆ ಇದೇ ವರ್ಷ ಮಾಡಿದ್ರು ಏನು ಎಷ್ಟು ವರ್ಷ ಐತಿ ನೀವು ಮಾಡಾಕತ್ತಿ? ಹೋದ ವರ್ಷ ಈಗ 2 ವರ್ಷ ಐತಿ. 2 ವರ್ಷ ಮಾಡಾಕತ್ತೀರಿ? 2 ವರ್ಷ. ಅಂದ್ರೆ ನೀವು ಈಗ ಅದು ಬಿಟ್ಟಿಗೆಸಿಂದ್ರೆ ಈಗ ನ್ಯಾಚುರಲ್ ಆರ್ಗಾನಿಕ್ ದಾಗ ಸೇರಬೇಕಲ್ಲ ಇದ್ರಿ ನೀವು? ಅದೇ ಮಾಡ್ಬೇಕಂತ ಪ್ಲಾನಿಂಗ್, ಮುಂದಿನ ಪ್ಲಾನಿಂಗ್ ಅದೇ ಐತಿ. ಅದೇ ಐತ್ರಿ. ಅಂದ್ರ ನಮ್ಮ ಈ ಸದ್ಯಕ್ಕೆ ನಮ್ಗ ಹೇಳೋರಿಗೆ ಏನ್ ಇಷ್ಟಪಡ್ತೀರಿ ನಮ್ಮ ಫಾಲೋವರ್ಸ್ಗಳಿಗೆ ರೀ? ಅಂದ್ರೆ ನೀವು ನ್ಯಾಚುರಲ್ ಮಾಡಂತೀರೋ ಏನೋ? ಹೆಂಗಂದ್ರ ಈಗ 2,000 3,000 ಕೊಟ್ಟು ಮಾಡೋದಕ್ಕಿಂತ 2,000 ರೂಪಾಯಿ ಒಂದ್ ಚೀಲ DAP ತರ್ಬೇಕಾದ್ರೆ 1,500 ಕೊಡ್ಬೇಕು. ಈಗ ಒಂದ್ ಚೀಲಿಗೆ DAP ಗಾದ್ರ 1,500 1,600 ನಾವ್ ತಗೊಂಡಾಗ ಐತ್ರಿ ಅದು. ಅದಕ್ಕಲ್ಲೇ ಇದು ಏನೈತೆ ಬಾಳ ರೇಟ್ ಏನು ಅಮೌಂಟೇ ನಮ್ದು ಹೋಗಲ್ಲ. ಒಂದು ಬರೇ ಪೈಲ್ ಮಾಡಾಗೆ ಒಂದ್ 4,000 ಖರ್ಚು. 4,000 ಖರ್ಚು ಮಾಡಿದ್ರೆ ಐತಲ್ಲ. ಓಹೋ, ಏನು ಸಿಕ್ಕಾಪಡೆ ಇದು ಐತ್ರಪ್ಪ ನಿಮ್ದು ಕಬ್ಬ. ಮಸ್ತ್ ಐತ್ರಿ ಕಬ್ಬ ಅದೆಲ್ಲ. ಒಟ್ಟು ನ್ಯಾಚುರಲ್ ಅನ್ನಂಗ ಐತ್ರಿ ಇದೆಲ್ಲ. ನೋಡ್ಬೋದ್ರಿ, ಒಟ್ಟ ಅಣ್ಣವ್ರ ಖಾತೆ ಹಾಕಿಲತ್ತ. ಏನು ಬೆಳೆಸ್ರಿ? ಎರೆಹುಳ ಮತ್ತು ಜೀವಾಮೃತ ಮಾಡಿ ಬಿಟ್ಟಿದಾರತ್ರಿ. ಇದು 4 ಎಕರೆ ಮಾಡಿದಾರೆ ಕಬ್ರಿ. ಕಬ್ಬು ನೋಡ್ರಿ ಹೆಂಗದ ಕಬ್ಬು ನೋಡ್ರಿ, ಫುಲ್ ತಿಂಡಿಲಿ ಅಣ್ಣ ಹಂಗೆ ಬೆಳೆಸ್ಯಾನಂದ್ರ ಇದಾಗ್ಬೇಕ್ರಿ. ಎಲ್ಲ ಡ್ರಿಪ್ನು ಮಾಡ್ದಂಗೆ ಕಾಣ್ತೀರಿ ಅಣ್ಣ ಇದ್ರಾಗೆಲ್ಲ? ಹಾಂ ರೀ. ಓಹೋ, ಇದೆಲ್ಲ ಡ್ರಿಪ್ ಮ್ಯಾಗೆ ನೀರು ಉಣಿಸ್ತೀರಿ ಈಗ? ಇದು ಡ್ರಿಪ್ ಮ್ಯಾಗೆ ಒಟ್ಟ. ಇದು ನೋಡಿ ಎರೆಜಲ, ಇದು ಎರೆಜಲನೇ ದುಷ್ಟ ಒಳಗೆ. ಇದು ಎರೆಜಲ್ ರೀ? ಓಹೋ, ಏನ್ ಪೂರಾ ಈ ತರ ಬ್ಲ್ಯಾಕ್ ಅದಲ್ರಿ ಇದು? ಹಾ, ಇದು ಬ್ಲ್ಯಾಕ್ ಅಂದ್ರೆ ಹೆಂಗಿರ್ತದ ಅಂದ್ರೆ ಒಂಥರ ಪೆಟ್ರೋಲಿಯಂ ಇದ್ದಂಗ ಟೈಪ್ ಖಡಕ್ ಇರ್ತದ. ಭಾಳ ಜಾಸ್ತಿ ಹೊಲಕ್ ಸ್ಪ್ರೇ ಮಾಡಿದ್ರೆ ಬೆಳಿ ಸುಡ್ತದ, ಅಟ್ಕಾವಿರ್ತದ. ಓಹೋ, ಹಂಗಿರ್ತದ ಅಂದಂಗೈತ್ರಿ ಇದು. ಓಹ್, ರೈಟ್. ಅದೇ ಕೇಳದ್ರ ಬಿಡ್ತೇವೆ. ಒಳಗ ಫ್ಲಡ್ ಇರಿಟೇಷನ್ ಐತಿ ತೆಳಗ, ಅಲ್ಲಿ ಬ್ಯಾರಲ್ ನಳ ಹಾಕೊಂಡು ಬಿಡ್ತೇವೆ. ಅಂದ್ರೆ ಇದು ನೀವು ಮಾಡಾಕತ್ತಿ 2 ವರ್ಷ ಐತ್ರಿ ಈಗ? 2 ವರ್ಷ. ನಮ್ಮ ಫಾಲೋವರ್ಸ್ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು? ಮಾಡ್ರಿ, ಸರಿಯಾಗದ. ಯಾಕಂದ್ರ ನಾವು ಮಂದಿದ್ ನೋಡ್ ಮಾಡಿದೇವು. ಈಗ ನೋಡ್ ನೀವು ಮಾಡ್ರಿ, ಮತ್ತವ್ರು ನಿಮ್ ನೋಡ್ ಮತ್ತವ್ರು ಮಾಡ್ತಾರ. ಅಂದ್ರೆ ಖರ್ಚು ಎಷ್ಟು ಬರ್ತದ್ರಿ ಅದು? ಏನ್ ಸರ್, ಬರೇ ಒಂದು ನಾವು ಅಲ್ಲಿ 20,000 ಗಟ್ಲೆ 50,000 ಗಟ್ಲೆ ತರ್ತೇವ್. ಬರೇ ಆ ಕಡೆ ಸುತ್ತಿ 4,000 ಖರ್ಚು ಮಾಡ್ದೇವಲ್ಲ, ಯಾರಿಗೂ ಹುಟ್ಟತ್ಲೆ ಯಾರು ಕಲ್ತಿರ್ಲ. ಮಾಡ್ಕೊತ ಹೋದ್ರೆ ಗೊತ್ತಾಗ್ತದ. ನಮ್ ನೋಡ್ ನೀವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದ, ನಿಮ್ ನೋಡ್ ಮತ್ತವ್ರು ಮಾಡ್ತಾರ. ಈಗ ನಾನು ಮತ್ತವ್ರದ್ದು ನೋಡೇ ಮಾಡೀನಿ, ನಾ ಏನು ಓನು ತಲೆ ಓಡಿಸಿ ಮಾಡಿಲ್ಲ. ಮತ್ತವ್ರದ್ದು ನೋಡಿ ತಿರುಗಾಡಿ ದೂರ ಹೋಗಿ ಅವ್ರ ಹೊಲದ ಹೆಂಗ್ ಮಾಡ್ರ ನೋಡೇ ಮಾಡಿದ್ದು ಇದು ರೀ ಎಲ್ಲ. ಹಿಂಗ್ ಮಾಡ್ಬೇಕಂತ. ಅಂದ್ರೆ ಇದು ಮಸ್ತ್ ಬೆಳೆಸಿರಿ ಕಬ್ಬ. ನನಗರ ಫುಲ್ ಲೈಕ್ ಐತು. ಡ್ರಿಪ್ನಾಗ ಎಲ್ಲಾ ಬಿಡ್ತೀರ ಅಂದಂಗ ಐತ್ರಿ? ಡ್ರಿಪ್ನಾಗೆ ಬಿಡ್ತೀವಿ. ಇದು ರೌದಿ ಸುತ್ತಿಲ್ಲ, ರೌದಿ ಇಡ್ಬೇಕು. ಯಾಕಂದ್ರ ರೌದಿ ಸಾಯೋ ಇಂಗಾಲ ಜಾಸ್ತಿ ಆಗ್ತದ. ರೌದಿ ಇಡ್ಲಿಲ್ಲ ಅಂದ್ರೆ ಸಾಯೋ ಇಂಗಾಲ ಇರಲ್ಲ ನಮ್ ಭೂಮ್ಯಾಗ. ಇದು ಮತ್ತೆಲ್ಲಾ ಕೊಳತದಲ್ರಿ ನಿಮ್ ರೌದಿ ಎಲ್ಲ? ಕೊಳಿತದ್ರಿ, ಏನಿಲ್ಲ, ತಾನೇ ಕೊಳಿತ. ನೀರ್ ಬಿಟ್ರ ನಾವ್ ಏನ್ ಮಾಡ್ತೇವ್, ಇದು ಕೊಳೆಯಲ್ಲ ಅತ್ತೇವ್. ಅಂದ್ರ ಸಾಲ್ ಬಿ ಪೇಸ್ ಇಡ್ಬೇಕು. ಹೆಂಗಂದ್ರೆ ಇವು 4.5 ಫೂಟ್ ತನ ಪೇಸ್ ಇಡ್ಬೇಕು. ಈಗ ನಿಮ್ ಎಷ್ಟ್ ಫೀಟ್ ಅದಾವ್ರಿ? ಇವೆಲ್ಲ 4.5 ಫೂಟ್. ಇವೆಲ್ಲ 4.5 ಫೀಟ್ ಅದಾವ. ನಾವ್ ಎಲ್ಲಿ 3 ಫೂಟ
ಇಲ್ಲೇ ಮಾಡ್ತಿದ್ದೆ, ನಾವು ಮಾಡಿದೆವು 3 ಫೂಟ 3.5 ಫೂಟ. ಅವು ಯಾಕಂದ್ರೆ ಇಳುವರಿ ಕೊಡಲ್ಲ. ಅದು ನಮ್ ಕಾಮಣ ಏನಿರ್ತದ ದಟ್ ಇದ್ದಷ್ಟು ಬೆಳೆ ಜಾಸ್ತಿ ಬರ್ತದ. ಅಲ್ಲಿ ಮುಂದ್ ಹೋಗಿ ಮರಿ ಸತ್ತು ಅಂದ್ರೆ ಎಲ್ಲಿ ಇದು ಇರ್ತಾವ. ಹಂಗೇನ್ರಿ? 1 ಎಕರೆಕ್ 45,000 ಇದು ಇರ್ಬೇಕಂತ ಹೇಳ್ತಾರ ಕಬ್ಬಿನ ಸಸಿ. 1 ಎಕರೆಗೆ ಎಷ್ಟ್ರಿ? 45,000. 45,000 ಅಗಿ ಇರ್ಬೇಕು. ಒಂದು ಕಬ್ಬ ಅದ್ ಎಷ್ಟ್ ಆಗ್ಬೇಕು? 1.5 kg ಆಗ್ಬೇಕು. 1.5 kg. ಹಂಗ ಆ ಲೆಕ್ಕ ಮಾಡಿದಾಗ ಇಳುವರಿ ಕುಂದಿರ್ತದ. ಇಲ್ಲಾಂದ್ರೆ ಯಾಕಡೆ ಸುತ್ತಿ ನಾವು ಬೆಳೆದೇವ್ 30 ಟನ್ 25 ಟನ್ ನಾವು ಬೆಳೆದಿದ್ದೇವ್. ಇಳುವರಿ ಬರಲ್ಲ. ಪ್ಲೇಸ್ ಜಾಸ್ತಿ ಇಟ್ಕೊಂಡ್ರ ಕಬ್ಬಿ ಜಾಸ್ತಿ ಇರ್ತದ. ಯಾಕಂದ್ರ ಫೋಟೋಸಿಂಥೆಸಿಸ್ ಜಾಸ್ತಿ ಆಗ್ತದ. ಯಾಕಂದ್ರ ಬಿಸಿಲಿಗೆ ಅಂದ್ರ ತಂಪಿಗೆ ವಾತಾವರಣಕ್ಕೆ ಜರ ಕಬ್ಬ್ ಚೆನ್ನಾಗ್ ಬೆಳಿತದ ಅಂತೀರಿ. ಬಿಸಿಲ ಗಾಳಿ ಬೆಳಕ ಎಟ್ಟ ಆಡ್ತದ ಸರಿಯಾಗಿ ಬೆಳಿತದ. ಈಗ ನಾವು ಬಿಟ್ಕೆ ಫೇಸ್ ಅಟಕ್ ಇಟ್ರೆ ಹೆಂಗ್ ಬೆಳಿತದ? ಈಗ ಒಂದು ಎಕ್ಸಾಂಪಲ್ ಹಂಗಂದ್ರೆ ಈಗ ಒಬ್ರು ಯಾರೋ ನೌಕರಿ ಇರ್ತದ, ಅವನಿಗೆ 50,000 ಪೇಮೆಂಟ್ ಇರ್ತದ. ಅವನ್ ಪ್ಲಾನಿಂಗ್ ಪ್ರಕಾರ 5 ಮಂದಿ ಮಕ್ಳಿಗೆ ಬದುಕಿಸ್ಬೋದು, 10 ಮಂದಿ ಮಕ್ಳಿಗೆ ಬದುಕಿಸ ಆಗ್ತದ? ಅಲ್ಲಿದಿಂದ ಏನಾಗ್ತದ? ಕೇರ್ಲೆಸ್ ಆಗಿಬಿಡ್ತದ. ಏನ್ರ ಮಾಡ್ರಿ ದಂಧ ಮಾಡ್ರಿ. ಅದೇ 5 ಮಂದಿಗೆ ಅವ್ನು ನೌಕರಿ ಮಾಡಿಸ್ಬೋದು. ಮತ್ತ ಅವ್ನು ಬಡ್ದಾಡಿ 10 ಮಂದಿ ಆದ್ರೆ ಆಗಲ್ಲ. ಹಂಗೆ ರೀ. ಇದಕ್ಕ ನಾವು ಎಷ್ಟು ಇದು ಮಾಡ್ತೀವಿ ಇದು ಜಾಸ್ತಿ ಎಲ್ದು ಬರ್ತದೆ. ಕಮ್ಮಿ ಇರ್ಬೇಕು. ಜಾಸ್ತಿ ಇತ್ತಂದ್ರ ದಟ್ಟ ಇತ್ತಂದ್ರ ಕಬ್ಬು ಇಳುವರಿ ಬರ್ತೈತೆ, ಬರಲ್ಲ. ಎಷ್ಟ್ ಸ್ಪೇಸ್ ಇರ್ತದ, ಎಷ್ಟ್ ಕಮ್ಮಿ ಇರ್ತದ ಅದೇ ಇಳುವರಿ ಬರ್ತದ್ರಿ. ಗಾಳ ಕಮ್ಮಿ ಇರ್ಬೇಕು. ಈಗ ನಾವು ಲಕ್ಷಾಂತರ ಗಾಳ ಇರ್ತಾವ ಕಬ್ಬಿನು, ಅವು ಸೈತಾವ, ಅವೇ ನಮಗ್ ಬರಲ್ಲ. ಆಯ್ತಂದ್ರೆ ಎಲ್ಲಾ ಸತ್ತಕ್ಕೆ ಏನು ಇಳುವರಿ ಬರಲ್ಲ. ಇವೆಲ್ಲ ಸೈತಾವ. ಈಗ ಅದ್ರ ಇದು ಸೈತದ, ಇದು ಸೈತದ, ಇವ್ ಯಾವ ಉಳಿಯಲ್ಲ. ಸಣ್ಣದೆಲ್ಲ ಸೈತಾವ್ರಿ. ಎಷ್ಟು ಬರೋ ಈಗ ಇಂತ ಇಟ್ ಪ್ಲೇಸ್ ಕೊಟ್ರ ಸೈತಾವ, ಅಟಕ್ ಪ್ಲೇಸ್ ಕೊಟ್ರ ತೀರಾ ಸೈತಾವ. ಯಾಕಲ್ರಿ? ಅಂದ್ರ ನಮ್ಮ ಎಲ್ಲಾ ಫಾಲೋವರ್ಸ್ ಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು? ಇಲ್ಲ, ಮಾಡ್ರಿ, ಆರ್ಗ್ಯಾನಿಕ್ ಮಾಡ್ರಿ, ಸರಿಯಾಗದ. ಎಲ್ಲ ರೈತರು ಯಾಕಂದ್ರ ನೀವು ಆರ್ಗ್ಯಾನಿಕ್ ಮಾಡಿದ್ರೆ ಮುಂದ್ ಬರ್ತೀರಿ. ಆರ್ಗ್ಯಾನಿಕ್ ಮಾಡ್ರಿ. ಜರ ಪೈಲಿ ಹಂಗ ನಿಮ್ ಫುಲ್ ಆರ್ಗ್ಯಾನಿಕ್ ಮಾಡಿದ್ರೆ ರಿಸಲ್ಟ್ ಬರಲ್ಲ. ಸ್ಲೋಲಿ ಪೈಲಿ ಏನ್ ಮಾಡಿ ಒಂದ್ ಫಡೆ ಆರ್ಗ್ಯಾನಿಕ್ ಒಂದ್ ಫಡೆ ಕೆಮಿಕಲ್ ಮಾಡಿ ಆಮೇಲೆ ಬರ್ತಾ ಕಮ್ಮಿ ಮಾಡ್ಕೊತ ಬರ್ರಿ. 4 ಚೀಲ ಹಾಕೋ ಜಾಗಿ 2 ಚೀಲ ಹಾಕ್ರಿ, 2 ಚೀಲ ಹಾಕೋ ಜಾಗಿ 1 ಚೀಲ ಹಾಕ್ರಿ, 1 ಚೀಲ ಹಾಕೋ ಜಾಗಿ ಅಲಾಕ ಬಿಡ್ರಿ. ಬಿಟ್ಟು ಆರ್ಗ್ಯಾನಿಕ್ ಮಾಡ್ರಿ. ಅದ್ರ ಪೂರಾನೇ ಎಗ್ದುಮ್ ಬಿಟ್ರಿ ಅಂದ್ರೆ ಇಳುವರಿ ಒಂದ್ ಜರ ಸ್ಲೋ ಬಾಳ ಕಮ್ಮಿ ಅನಿಸ್ತದ. ಅವ್ರ ರೈತರ್ದ ಹೆಂಗ ಒಬ್ಬರು ಇರ್ತಾರ, ಒಬ್ಬರು ಬಲ್ಯಕ್ ಇರಲ್ಲ. ಪ್ರಾಬ್ಲಮ್ ಇರ್ತದ ಅಮೌಂಟ್ ಎಲ್ಲ. ಫೈನಾನ್ಸಿಯಲಿ ಬಾಳ ಕಷ್ಟ ಅದ ರೈತರು. ನಮ್ಗೆ ಸ್ಲೋಲಿ ಮಾಡ್ಕೋತೀವ್ರಿ. ಎಗ್ದಮ್ ಒಮ್ಮೆ ಇದು ಮಾಡ್ಬೇಡ್ರಿ. 1 ಎಕರೆ ಮಾಡಿ ನೋಡ್ರಿ, ನಿಮ್ಗ ಹೊಂದಾಣಿಕೆ ಆಗ್ತದಿಲ್ಲ. ಯಾಕಂದ್ರೆ ಒಬ್ಬರಿಗೆ ಹೊಂದಾಣಿಕೆ ಸೆಟ್ ಆಗ್ತದಿಲ್ಲ. ಅವ್ರವ್ರ ಭೂಮಿ ಹೆಂಗ ಅದ್ರ ಮ್ಯಾಗ ಭೂಮಿ ಆತದ. ಭೂಮಿ ಯಾವ ಭೂಮಿಗೂ ಆರ್ಗ್ಯಾನಿಕ್ ಸೆಟ್ ಆಗ್ತದೆ ಅಂದ್ರೆ ಅವ್ರಿಗೆ ಮಾಡೋದು. ಅವ್ರ ಒಂದೊಂದು ಪ್ರೊಫೆಷನ್ ಏನ್ರಿ ಮಾಡ್ತಿರ್ತಾರ, ಅಲ್ಲಿ ಜಾಬ್ ಮಾಡಿ ಬಂದು ಹೊಲ ಬಿ ಮಾಡ್ತಿರ್ತಾರ. ಹಂಗಾಗಿ ಅವ್ರವ್ರ ಹೊಂದಾಣಿಕೆ ಮ್ಯಾಗ ಮಾಡ್ರಿ. ಅಂದ್ರ ಅವ್ರಿಗೆ ಅನುಕೂಲ ತಕ್ಕಂಗ್ ಮಾಡ್ಕೋತವ್ರಿ. 1 ಎಕರೆ ಮಾಡಿ ನೋಡ್ರಿ, ಅದು ನಿಮ್ಗೆ ಸರಿಯಾಗಿ ಅನಿಸ್ತು, ಈಜಿ ಅನಿಸ್ತು ಅಂದ್ರೆ ಮತ್ತೆ 2 ಎಕರೆ ಮಾಡ್ರಿ. ಅದ್ರ ಮ್ಯಾಗೆ ನಿತ್ರ. ಯಾಕಂದ್ರ ಶುರುವಿಗೆ ಎಗ್ದಮ್ ಈಗೆಲ್ಲಾ ಭೂಮಿ ಹೆಂಗಾಗ್ಯದ ಅಂದ್ರ ನಿಕ್ಕ ಉಪ್ಪಿನ ಅಂಶ ಆಗ್ಯದ. ಗೊಬ್ಬರ ಬಳಸಿ DAP ಯೂರಿಯಾ ಪೊಟ್ಯಾಶ್ ಬಳಸಿ ಉಪ್ಪಿನ ಅಂಶ ಆಗ್ಯದ. ಈಗ ಅದ್ ಹಾಕ್ಲಿಲ್ಲ ಅಂದ್ರೆ ಹೊಲನೇ ಬೆಳೆಯಲ್ಲ. ನಮ್ಮಲ್ಲಿ ಹಂಗ. ನೀವು 1 ಎಕರೆಗೆ ಎಷ್ಟು ಟನ್ ಬೆಳೆದಿರಿ? ವಾದರ್ಸ್ ಆರ್ಗಾನಿಕ್ ಮಾಡಿನ ಅಂದ್ರಲ್ಲ, 1 ಎಕರೆಗೆ ಎಷ್ಟು ಬೆಳೆದಿರಿ? 1 ಎಕರೆಕ 60 ಟನ್. ಸಾಕ್ರಿ ಸರ್, ನಮಗ್ ಬರೀ 50 ಕೊಟ್ರೆ ಸಾಕ್ರಿ. ನಿಮ್ಗೆ ಏನ್ ಕೇಳ್ತೀರಿ ನೀವು? 60 ಟನ್ ಕೂತದ. 60 ಟನ್ ಕೂತದ. ಈ ವರ್ಷ ಎಷ್ಟು ಮಾಡ್ಬೇಕಲ್ಲತ್ತೀರಿ 1 ಎಕರೆಕ? ಈ ಸಲ ಬಿ 60 ಟನ್ ಆತದ. ಲೆಕ್ಕಿಗೆ 60 ಟನ್ ಆತದ. ಯಾಕಂದ್ರೆ ಇನ್ನ ಜಾಸ್ತಿ ಮಾಡ್ಬೇಕಂತಿತ್ತು. ಅಂದ್ರೆ ಒಳಗ ಈ ಸಲ ಯಾಕೋ ಕಾಡಿಗೆ ಪ್ರಾಬ್ಲಮ್ ಬಂದಿದೆ. ಜಾಸ್ತಿ ಕಾಡಿಗೆ ಬಂದ್ರಿ ಸಲ ಪ್ರಾಬ್ಲಮ್ ಬಂದಿರೋದ್ರಿಂದ ನಾನು ಒಂದ್ ಜರ ಮೇಂಟೆನ್ಸ್ ಕಮ್ಮಿ ಮಾಡಿದೀನಿ. ಇಲ್ಲಾಂದ್ರೆ ಮೇಂಟೆನ್ಸ್ ಒಂದ್ ಜರ ಮಾಡಿದ ಅಂದ್ರೆ ಭಾರಿ ಇಳುವರಿ ಬರ್ತಿತ್ತು. ಈ ಸಲ 70-80 ಮುಂದ್ ಬರ್ತಿತ್ತು. ಆದ್ರ ಏನ್ ಮಾಡ್ತೀರಿ, ಕಾಡಿಗೆ ಬಾಳ ಆಗ್ಯದ. ಎಲ್ಲಿ ಕಾಡಿಗೆ ಕಾಣಲಾಗ್ಯದ್ರಿ ಸರ್? ಹಂಗಂದ್ರು ಕಾಡಿಗೆ ಕಾಣಲಾಗ್ಯದ್ರಿ ನಿಮ್ದು? ಒಳಗ ಅದರಿ, ಬರ್ರಿ ನಿಮ್ಗೆ ತೋರಿಸ್ತೀನಿ. ಹಿಂಗ್ ಪ್ರಾಬ್ಲಮ್ ಐತೆ ಅದು ಕಾಡಿಗೆ. ಇದು ತಳಿ ಯಾವ್ದ್ರಿ ಸರ್? ಇದು 9293. ಇದು 9293 ಬೀಜ ಐತ್ರಿ. ಈ ಬೀಜ ಐತ್ ನಮ್ಮಲ್ಲಿ 262 ಐತೆ. ಅದು ಬಿ ಹಂಗೆ ಆಗತ್ತ. 262 265 ಅದು ಬಿ ಆಗತ್ತ ಕಾಡಿಗೆ. ಅದ್ರ ಬಿಟ್ಟಕ್ಕೆ ನೀರಶಾಂಶಿ ಗೋಲ್ಡ್ ತಂದ್ ಹಚ್ಚಿನಿ. ನೀರಶಾಂಶಿ ಗೋಲ್ಡ್ ರೀ? ಕಂಡೀಷನ್ ಬೀಜ ತಂದ್ ಹಚ್ಚಿದೇವು. ನೋಡೋಣ ಅದೇ ಹೆಂಗಾಗ್ತದ ಗೊತ್ತಿಲ್ಲ. ಮಾಡಿ ನೋಡಿದ್ರೆ ಗೊತ್ತಾಗದಂದು ಮಾಡಿ ನೋಡೋದಿತ್ತೀವಿ. ರೈಟ್ ಸರ್. ಜಾಸ್ತಿ ಹಂಗಾಗುತ್ತೆ. ಥ್ಯಾಂಕ್ ಯು ಸರ್. ನಮ್ಗೆ ಇಷ್ಟೆಲ್ಲ ಮಾಹಿತಿ ಹೇಳಿದಕ್ಕೆ ಭಾಳ ಧನ್ಯವಾದಗಳು ರೀ ನಿಮಗೆ. ಥ್ಯಾಂಕ್ಸ್ ರೀ. ನೆಕ್ಸ್ಟ್ ವಿಡಿಯೋದಾಗ ನಾ ಮತ್ತೊಂದ್ಸಲ ಬರ್ತೀನಿ ರೀ ನಿಂಬಲ್ಲಿ. ಮತ್ತೊಂದ್ಸಲ ಇದು ಇನ್ನೊಂದು ಸ್ವಲ್ಪ ಕಬ್ಬು ಎತ್ತರ ಅಲ್ರಿ. ಮತ್ತೊಂದ್ಸಲ ಬಂದು ಈಗಿಸಿಂದ್ರೆ ನಿಮಗೆ ಏನೇನು ಅದ ಇದು ವಿಡಿಯೋನು ಅಷ್ಟೊಂದು